ಹೆಲೋ ಟ್ರೇಡರ್ಸ್, ಕೀಟೋ ಟ್ರೇಡರ್ ಕನ್ನಡಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಫಾರ್ಮ್ ಅಂತಂದ್ರೆ ಏನು, ಪ್ರಾಫಾರ್ಮ್ ಯಾವ ರೀತಿ ವರ್ಕ್ ಆಗುತ್ತೆ, ಹಾಗೂ ಇದು ಲೀಗಲ್ಲ ಇಲ್ಲೀಗಲ್ಲ, ಪ್ರಾಫಾರ್ಮ್ ಯಾವ ರೀತಿ ನಮಗೆ ಒಂದು ಚಾಲೆಂಜಸ್ನೆಲ್ಲ ಕೊಡುತ್ತೆ, ಅದು ಯಾವ ರೀತಿ ಪಾಸ್ನ ಮಾಡೋದು, ಈ ಥರ ಕಂಪ್ಲೀಟ್ ಆಗಿ ಪ್ರಾಫಾರ್ಮ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ. ಎಸ್ಪೆಷಲಿ ಆಗಿ ಫಾರೆಕ್ಸ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಸೊ ನೀವು ಸಹ ಫಾರೆಕ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು ಹಾಗೂ ಫಾರೆಕ್ಸ್ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲ್ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಯಾಕಂದರೆ ಫಾರೆಕ್ಸ್ ಬಗ್ಗೆ ಯಾರು ಸಹ ವಿಡಿಯೋನ ಮಾಡ್ತಿಲ್ಲ, ಎಸ್ಪೆಷಲಿ ಆಗಿ ಅದರಲ್ಲೂ ಪ್ರಾಫಾರ್ಮ್ ಬಗ್ಗೆ ಯಾರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ, ಒಂದ್ಸರಿ ಚೆಕ್ಔಟ್ನ ಮಾಡ್ಕೊಳಕ್ಕೆ ಹೇಳಿ ಅವ್ರಿಗೆಲ್ಲ. ಮೊದಲೇದಾಗಿ ಪ್ರಾಫಾರ್ಮ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ನ ಮಾಡಬೇಕಾಗಿರುತ್ತೆ ನಿಮಗೆ. ಓಕೆನಾ, ಎಕ್ಸಾಂಪಲ್ ಆಗಿ ಮೊದಲೇದು ಪ್ರಾಫಾರ್ಮ್ ಏನಕ್ಕೆ ಇತ್ತೀಚೆಗೆ ತುಂಬ ಟ್ರೆಂಡ್ ಆಯಿತು ಅಂತ ಅಂದರೆ ಸ್ವಲ್ಪ ಬ್ಯಾಕ್ ಆ್ಯಂಡ್ ಸ್ಟೋರಿ ಹೇಳಬೇಕಾಗಿರುತ್ತೆ ನಿಮಗೆ. ಓಕೆನಾ, ಫಸ್ಟ್ ಒಂದು ತಿಳ್ಕೊಬೇಕಂದ್ರೆ ಬ್ಯಾಕ್ ಆ್ಯಂಡ್ ಸ್ಟೋರಿ ಚೆನ್ನಾಗಿ ತಿಳ್ಕೊಬೇಕಾಗಿರುತ್ತೆ. ಮೊದಲೇದಾಗಿ ನಾನು ಪ್ರೀವಿಯಸ್ ವಿಡಿಯೋನ ನೀವು ಯಾರು ನೋಡಿಲ್ಲ ಅಂದರೆ ಇಲ್ಲ ಹೋಗಿ ಚೆಕ್ಔಟ್ನ ಮಾಡ್ಕೊಳ್ಳಿ. ಅದರಲ್ಲಿ ನಾನು ಫಾರೆಕ್ಸ್ ಟ್ರೇಡಿಂಗು ಲೀಗಲ್ಲ ಇಲ್ಲೀಗಲ್ಲ ಅಂತ ಅಂದ್ಬಿಟ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಓಕೆನಾ, ಫೀಮ್ ಆ್ಯಕ್ಟ್ ಆಗಿರ್ಬೋದು, ಅದು ಯಾವ ರೀತಿ ವಲೇಷನ್ ಆಗುತ್ತೆ, ಇವೆಲ್ಲ ಸಹ ನೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಅದನ್ನು ಸಹ ಚೆಕ್ಔಟ್ನ ಮಾಡ್ಕೊಳ್ಳಿ. ಓಕೆನಾ, ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ಏನನ್ನ ಮಾಡೋಂಗಿಲ್ಲ ಅಂತ ಅಂದರೆ, ನಾವು ಇಂಡಿಯನ್ ರುಪೀಸ್ ಜೊತೆಗೆ ಏನ ಮಾಡ್ಬೋದು ಅಂತ ಅಂದರೆ, ನಾವು ಇಂಡಿಯನ್ ರುಪೀಸ್ ಜೊತೆಗೆ ಫಾರೆಕ್ಸ್ ಪೇರ್ಸ್ನ ಟ್ರೇಡ್ನ ಮಾಡ್ಬೋದು. ಓಕೆನಾ, ಇದು ರೆಗ್ಯುಲೇಟೆಡ್ ಕೂಡ ಆಗಿದೆ, ಇದು ರೆಗ್ಯುಲೇಟೆಡ್ ಆಗಿದೆ. ಓಕೆನಾ, ಯಾವುದೆಲ್ಲ ನಾವು ಇಂಡಿಯನ್ ಪೇ ಜೊತೆ ಟ್ರೇಡ್ನ ಮಾಡ್ತೀವಿ ಇವೆಲ್ಲ ರೆಗ್ಯುಲೇಟೆಡ್ ಆಗಿದೆ. ಅದು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ಗಳಲ್ಲಿ ನಾವು ಟ್ರೇಡ್ನ ಮಾಡ್ಬೋದು. ಎಕ್ಸಾಂಪಲ್ ಆಗಿ ಝೀರೋದಾ ಅಂತ ಇದೆಯಲ್ಲ, ಈ ಒಂದು ಝೀರೋದಾದಲ್ಲಿ ಓಕೆನಾ, ಝೀರೋದಾ ಅಂತ ಇದೆಯಲ್ಲ, ಈ ಒಂದು ಝೀರೋದಲ್ಲಿ ನಾವು INR ರುಪೀಸ್ನ ಜೊತೆಗೆ ಒಂದು USDನ ಪೇರ್ ಮಾಡ್ಬೋದು, ಇದನ್ನ ಟ್ರೇಡ್ನ ಮಾಡ್ಬೋದು. ಇದು ಕಂಪ್ಲೀಟಾಗಿ ಲೀಗಲ್ ಆಗಿದೆ. ಓಕೆನಾ, ಯಾಕಂದರೆ ಸೆಬಿ ರಿಜಿಸ್ಟರ್ಡ್ ಒಂದು ಬ್ರೋಕರ್ ಆಗಿದೆ. ಸೊ ಇದನ್ನ ಮಾಡೋದ್ರಿಂದ ಈ ಫಾರೆಕ್ಸ್ ಟ್ರೇಡಿಂಗು ಲೀಗಲ್ ಆಗಿದೆ. ಬಟ್ ಇಲ್ಲೀಗಲ್ ಅಂತ ಅಂದ್ಬಿಟ್ಟು ಕೆಲವೊಬ್ರು ಏನು ಹೇಳ್ತಾರೆ ಅಂತ ಅಂದರೆ, ನಾವು ಈ ಒಂದು ಫಾರಿನ್ ಬ್ರೋಕರ್ಸ್ ಎಲ್ಲ ಏನಿದೆ, ಎಕ್ಸಾಂಪಲ್ ಆಗಿ ಹೇಳ್ತಿರೋದು. ಓಕೆನಾ, ಯಾವ ರೀತಿ ಒಂದು ಸಜೆಷನ್ ಅಂತೂ ಅಲ್ಲ, ಎಕ್ಸಾಂಪಲ್ ಆಗಿ ಹೇಳ್ತಿರೋದು. ಈಗ ಒಂದು ಎಕ್ಸ್ಚೇಂಜ್ ಅಂತ ಒಂದು ಆ್ಯಪ್ ಇದೆ. ಓಕೆನಾ, ಇದು ಬಂದ್ಬಿಟ್ಟು ಒಂದು ಫಾರಿನ್ ಬ್ರೋಕರ್ ಆಗಿದೆ. ಫಾರೆಕ್ಸ್ ಟ್ರೇಡಿಂಗಲ್ಲಿ ಫಾರಿನ್ ಬ್ರೋಕರ್ ಆಗಿದೆ. ಈ ಒಂದು ಫಾರೆಕ್ಸ್ ಬ್ರೋಕರಲ್ಲಿ ನಮಗೆ ತುಂಬ ಪೇರ್ಸ್ಗಳು ಸಿಗುತ್ತೆ. ಓಕೆನಾ, ಯೂರೋ USD ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಆಗಿರ್ಬೋದು, ಒಂದು ಮೆಟಲ್ ಆಗಿರ್ಬೋದು, ಎಲ್ಲ ರೀತಿ ನಮಗೆ ಒಂದು ಫಾರಿನ್ ಬ್ರೋಕರಲ್ಲಿ ಸಿಗುತ್ತೆ. ಈ ಒಂದು ಫಾರಿನ್ ಬ್ರೋಕರಲ್ಲಿ ನಾವು ದುಡ್ಡನ್ನ ಹಾಕ್ಬಿಟ್ಟು INR ಹಾಕ್ಬಿಟ್ಟು ಟ್ರೇಡ್ನ ಮಾಡೋಗಿಲ್ಲ. ಯಾಕಂತಂದರೆ ಇದು ಫೀಮ್ ಆ್ಯಕ್ಟ್ ವೈಲೇಷನ್ ಬರುತ್ತೆ. ಫೀಮ್ ಆ್ಯಕ್ಟ್ ವೈಲೇಷನ್ನು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೇ ರೀತಿ ಇಂಡಿಯನ್ ರುಪೀಸು ಫಾರಿನ್ ಬ್ರೋಕರ್ಸ್ಗೆ ಹೋಗ್ಬಿಟ್ಟು ಅದೆಲ್ಲ ಫಾರೆಕ್ಸ್ ಟ್ರೇಡಿಂಗ್ನ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಫೀಮ್ ಆ್ಯಕ್ಟ್ ಆಗಿರುತ್ತೆ. ಸೊ ಅದು ಹಂಗೆ ಮಾಡಿದ್ರೆ ಇಲ್ಲೀಗಲ್ ಆಗುತ್ತೆ ಅಂತ ಒಂದು ಕನ್ಸಿಡರ್ ಆಗುತ್ತೆ, ಒಂದು ವೈಲೇಷನ್ ಕನ್ಸಿಡರ್ ಆಗುತ್ತೆ. ಸೊ ಅದಕ್ಕಾಗಿ ಅಂತ ಅಂದ್ಬಿಟ್ಟು ಜನರಿಗೆ ತುಂಬಾ ಭಯ ಆಗಿದೆ, ಹೇಗಪ್ಪ ನಾನು ಫಾರೆಕ್ಸ್ ಟ್ರೇಡಿಂಗ್ ಮಾಡೋದು ಅಂತ ಅಂದ್ಬಿಟ್ಟು. ಏನಕ್ಕೆ ಎಲ್ಲ ಸಹ ಫಾರೆಕ್ಸ್ ಟ್ರೇಡಿಂಗ್ನ ಶಿಫ್ಟ್ ಆದರು ಅಂತಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಟೀಟಾ ಒಂದು ಡಿಕೆ ಇರಲ್ಲ, ಅಥವಾ ಒಂದು ಫಾರೆಕ್ಸ್ ಟ್ರೇಡಿಂಗ್ ಮೇನ್ ಏನಕ್ಕೆ ಅಂತಂದರೆ ನಿಮಗೆ ಪ್ರೈಸ್ ಆಕ್ಷನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ವಾಲ್ಯೂಮ್ ಕರೆಕ್ಟ್ ಆಗಿರುತ್ತೆ, ಯಾವುದೇ ರೀತಿ ಟೀಟಾ ಡಿಕೆ ಆಗಿರಲ್ಲ, ಅಥವಾ ಆಪ್ಷನ್ಸ್ ಥರ ನಿಮಗೆ ಒಂದು ತುಂಬಾ ತೊಂದರೆ ಕೊಡಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಫಾರೆಕ್ಸ್ ಟ್ರೇಡಿಂಗ್ಗೆ ಶಿಫ್ಟ್ ಆಗಿದ್ದಾರೆ, ಗೋಲ್ಡೆಲ್ಲ ಟ್ರೇಡ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಓಕೆನಾ, ಈ ಥರ ಟ್ರೇಡ್ನ ಮಾಡ್ತಿದ್ರು. ಸೊ ಅದಕ್ಕಾಗಿ ಅಂತ ಅಂದ್ಬಿಟ್ಟು ಈಗ ಎಷ್ಟೊಂದು ಜನ ಎಕ್ಸ್ಚೇಂಜು ಪ್ಲೇಸ್ಟೋರಿಂದ ತೆಗೆದುಬಿಟ್ಟೋದೆಲ್ಲ ರಿಮೂವ್ ಮಾಡಿದಾರಲ್ಲ, ಅದಕ್ಕಾಗಿ ಅಂತ ಅಂದ್ಬಿಟ್ಟು ಫಾರೆಕ್ಸ್ ಟ್ರೇಡಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಪ್ರಾಫಾರ್ಮ್ನ ಚೂಸ್ ಮಾಡಿದ್ರು. ಈ ಪ್ರಾಫಾರ್ಮ್ ಅಂತಂದ್ರೆ ಏನು, ಎಕ್ಸಾಂಪಲ್ ಆಗಿ ಈಗ ನಿಮ್ಮ ಹತ್ರ ಸ್ಕಿಲ್ಸ್ ಇರುತ್ತೆ ಅಂತ ಅನ್ಕೋಣ. ಓಕೆನಾ, ನಮ್ಮ ಹತ್ರ ತುಂಬ ಸ್ಕಿಲ್ಸ್ ಇದೆ ಬ್ರೋ, ಆದರೆ ನಮ್ಮ ಹತ್ರ ಕ್ಯಾಪಿಟಲ್ ಇಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಜನ ಒಂದು ತೊಂದರೆಗೆ ಸಿಗಾಕೊಂಡಿರ್ತಾರೆ. ಸೊ ಅದಕ್ಕಾಗಿ ಅಂತ ಅಂದ್ಬಿಟ್ಟು ಈ ಒಂದು ಫಾರೆಕ್ಸ್ ಟ್ರೇಡಿಂಗ್ ಮಾಡಬೇಕು ಆದಾಗ ಸ್ಕಿಲ್ಸ್ ಇರುತ್ತೆ ಬಟ್ ಕಾಸಿರಲ್ಲ. ಅದಕ್ಕಾಗಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅಂತ ಅಂದ್ಬಿಟ್ಟು ಪ್ರಾಫಾರ್ಮ್ಗಳು ಬಂದಿದೆ. ಪ್ರಾಫಾರ್ಮ್ ಹೇಗೆ ವರ್ಕೌಟ್ ಆಗುತ್ತೆ ಅಂತಂದರೆ, ನಿಮ್ಮ ಹತ್ರ ಒಂದು ಸರ್ಟೇನ್ ಅಮೌಂಟ್ನ ತೊಗೊತಾರೆ. ಓಕೆನಾ, ಸ್ವಲ್ಪ ಅಮೌಂಟ್ನ ತೊಗೊತಾರೆ, ಬದಲಾಗಿ ಅವ್ರು ನಿಮಗೊಂದು ಅಕೌಂಟ್ನ ಕೊಡ್ತಾರೆ, ಒಂದು ಡೆಮೋ ಅಕೌಂಟ್ನ ಕೊಡ್ತಾರೆ. ಓಕೆನಾ, ಈ ಒಂದು ಡೆಮೋ ಅಕೌಂಟ್ನ ಕೊಡ್ತಾರೆ. ನೀವೇನಾದ್ರು ಇದು ಒಂದು ಡೆಮೋ ಅಕೌಂಟಲ್ಲಿ ಅವ್ರು ಕೊಟ್ಟಿರೋಂಥ ಚಾಲೆಂಜಸ್ಗಳು ಏನಿದೆ ಅಂದರೆ 8% ಪ್ರಾಫಿಟ್ನ ಅಚೀವ್ ಮಾಡಬೇಕು, ಅಥವಾ ಇಷ್ಟು % ಅಚೀವ್ ಮಾಡಬೇಕು ಅಂತ ಪ್ರಾಫಿಟ್ ಏನು ಟಾರ್ಗೆಟ್ ಕೊಟ್ಟಿರ್ತಾರೆ ಅದನ್ನು ಅಚೀವ್ ಮಾಡಿದ್ರೆ ಆಗ ಅವರು ನಿಮಗೆ ಒಂದು ರಿಯಲ್ ಅಕೌಂಟ್ನ ಕೊಡ್ತಾರೆ. ಈ ಒಂದು ರಿಯಲ್ ಅಕೌಂಟಲ್ಲಿ ನೀವು ಟ್ರೇಡ್ನ ಮಾಡಿಬಿಟ್ಟು ನಂತರ ಪ್ರಾಫಿಟ್ನ ಸ್ಪ್ಲಿಟ್ ಮಾಡ್ಬೋದು. ಅಂದರೆ 80/20 ಒಂದು ಪ್ರಾಫಿಟ್ನ ಸ್ಪ್ಲಿಟ್ ಮಾಡ್ತಾರೆ. ಅಂದರೆ ನೀವು ಮಾಡಿದ ಪ್ರಾಫಿಟ್ಟು ರಿಯಲ್ ಅಕೌಂಟಲ್ಲಿ 20% ಮಾತ್ರ ಅವ್ರಿಗೆ ಹೋಗುತ್ತೆ, 80% ಪ್ರಾಫಿಟ್ ನೀವು ಏನು ಮಾಡಿರ್ತೀರ ಅದು ನಿಮಗೆ ಬರುತ್ತೆ. ಸೊ ಇದು ರಿಯಲ್ ಅಕೌಂಟ್ ಅವ್ರು ಕೊಟ್ಟಾದಮೇಲೆ. ಓಕೆನಾ, ನೀವು ಚಾಲೆಂಜಸ್ ಎಲ್ಲ ಏನಿದೆ ಚಾಲೆಂಜಸ್ ಎಲ್ಲ ಫೇಸ್ ಮಾಡಿ ರಿಯಲ್ ಅಕೌಂಟ್ ಬಂದ ಮೇಲೆ ಪ್ರಾಫಿಟ್ ಮಾಡ್ತಿರಲ್ಲ ಅವಾಗ ಇದು. ಓಕೆನಾ, ಇದು ಏನಕ್ಕೆ ಒಂದು ಒಳ್ಳೆ ವೇ ಅಂತ ಅಂದರೆ, ಮೊದಲೇದಾಗಿ ಯಾರಿಗೆಲ್ಲ ಕಮ್ಮಿ ಕ್ಯಾಪಿಟಲ್ ಇದೆ ಅವರೆಲ್ಲ ಯಾರೆಲ್ಲ ಫಾರೆಕ್ಸ್ ಟ್ರೇಡಿಂಗ್ ಮಾಡಬೇಕು ಅಂತ ಇರ್ತೀರೋ ಅವರೆಲ್ಲ ಒಂದು ಹೇಳಿ ಮಾಡಿರೋಂಥ ಒಂದು ಇದಾಗಿದೆ ಇದು. ಓಕೆನಾ, ಆ್ಯಪ್ ಆಗಿದೆ. ಆ್ಯಪ್ ಅಂತಲ್ಲ, ಪ್ರಾಫಾರ್ಮ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಇದು ಯಾವುದೇ ರೀತಿ ಫೀ ಮ್ಯಾಕ್ಸ್ ವೈಲೇಷನ್ ಆಗಲ್ಲ. ಏನಕ್ಕೆ ಅಂತಂದರೆ ನೀವು ಜಸ್ಟ್ ಒಂದು ಸರ್ವಿಸ್ನ ಕೊಡ್ತಾ ಇದ್ದೀರಾ. ಓಕೆನಾ, ಅಕೌಂಟ್ ಅವ್ರದ್ದೇ ಆಗಿರುತ್ತೆ, ಅವ್ರದ್ದೇ ದುಡ್ಡಾಗಿರುತ್ತೆ, ಅವ್ರದ್ದೇ ಅಕೌಂಟ್ ಸಹ ಆಗಿರುತ್ತೆ. ನೀವು ಜಸ್ಟ್ ಇದರಲ್ಲಿ ಒಂದು ಟ್ರೇಡ್ನ ಮಾಡಿಬಿಟ್ಟು ಅದ್ರಲ್ಲಿ ಪ್ರಾಫಿಟ್ನ ಮಾಡ್ತಿದ್ದೀರಾ ಅಷ್ಟೇ. ಆವಾಗ ಒಂದು ಪ್ರಾಫಿಟ್ ಮಾಡಾದ್ಮೇಲೆ ನಿಮಗೆ ಸ್ಪ್ಲಿಟ್ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ ಅಮೌಂಟ್ನ.
ಸೊ ಇದು ಬಂದ್ಬಿಟ್ಟು ಒಂದು ಕನ್ಸಲ್ಟೆನ್ಸಿ ಒಂದು ಸರ್ವಿಸ್ನ ಕೊಡ್ತಾ ಇದ್ದೀರಾ. ಸೊ ಇದರಿಂದ ಯಾವ ರೀತಿ ಫೀಮ್ ಆಕ್ಟಿವೇಷನ್ ಸಹ ಆಗಲ್ಲ ನಿಮಗೆ. ಓಕೆನಾ, ಆರಾಮಾಗಿ ನೀವು ಟ್ರೇಡ್ನ ಮಾಡ್ಬೋದು ಪ್ರಾಫಾರ್ಮಲ್ಲಿ. ಸೊ ತುಂಬಾ ಒಂದು ಪ್ರಾಫಾರ್ಮ್ ಅಂತ ವಿಚಾರದಲ್ಲಿ ಬಂದಾಗ ಫಾರೆಕ್ಸ್ ಟ್ರೇಡಿಂಗಲ್ಲಿ ತುಂಬಾ ಆ್ಯಪ್ಸ್ಗಳಿದೆ. ಓಕೆನಾ, ಫೇಕ್ ಆಗಿರ್ಬೋದು, ಲೆಜಿಟ್ ಆಗಿರ್ಬೋದು, ಅಂದರೆ ಒರಿಜಿನಲ್ ಆಗಿರ್ಬೋದು, ಈ ಥರ ತುಂಬಾ ಒಂದು ಸ್ಕ್ಯಾಮ್ ಸಹ ಆಗಿರ್ಬೋದು, ಅಥವಾ ತುಂಬಾ ಒಂದು ಒಳ್ಳೆ ಪ್ರಾಫಾರ್ಮ್ ಆಗಿರ್ಬೋದು. ಈ ಥರ ತುಂಬ ಪ್ರಾಫಾರ್ಮ್ಗಳು ಇದೆ. ಓಕೆನಾ, ನೀವು ಕರೆಕ್ಟಾಗಿ ರಿಸರ್ಚ್ ಮಾಡಿಬಿಟ್ಟು ಪ್ರಾಫಾರ್ಮ್ನ ಚೂಸ್ ಮಾಡಬೇಕಾಗಿರುತ್ತೆ. ಓಕೆನಾ, ಎಕ್ಸಾಂಪಲ್ ಆಗಿ ಪ್ರಾಫಾರ್ಮಲ್ಲಿ ಯಾವ ರೀತಿ ನಾವು ಟಾರ್ಗೆಟ್ನ ಅಚೀವ್ ಮಾಡಬೇಕು, ಯಾವ ರೀತಿ ನಮ್ಗೆ ಅಕೌಂಟು ಸಿಗುತ್ತೆ ಅಂತ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ. ಓಕೆನಾ, ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ, ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ. ಅಂದ್ಕೊಳ್ಳಿ ನೀವು ಒಂದು ಈಗ 5K ಅಕೌಂಟ್ನ ಇವೆಲ್ಲ ನಾನು ಡಾಲರ್ಸಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತಿದ್ದೀನಿ. ಓಕೆನಾ, ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ. ಓಕೆನಾ, ಹಂಗೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಆಲ್ಮೋಸ್ಟ್ ಡಾಲರ್ಸಲ್ಲಿ ನಾನು ಎಕ್ಸ್ಪ್ಲೇನ್ನ ಮಾಡ್ತೀನಿ. ಓಕೆನಾ, ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ಈಗ ನಿಮಗೆ ಒಂದು 5K ಅಕೌಂಟ್ ಬೇಕಾಗಿರುತ್ತೆ. 5K ಅಕೌಂಟ್ ಅಂತಂದರೆ ಇಂಡಿಯನ್ ರುಪೀಸಲ್ಲಿ ಬಂದ್ಬಿಟ್ಟು ಹತ್ತತ್ರ 4.25 ಲಕ್ಷ ಅಕೌಂಟ್ ನಿಮ್ಗೆ ಇರುತ್ತೆ. ಓಕೆನಾ, ಈ ಒಂದು 4.25 ಲಕ್ಷ ಅಕೌಂಟು ನಿಮಗೆ ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಅಂತಂದ್ಬಿಟ್ಟು ನೀವೇನು ಮಾಡ್ತೀರಾ, ಈ ಅಕೌಂಟ್ ಬೇಕು ಅಂದ್ಬಿಟ್ಟು ಫಸ್ಟು ಒಂದು ಸರ್ಟೆನ್ ಅಮೌಂಟ್ನ ಅವ್ರಿಗೆ ಪೇ ಮಾಡ್ತೀರಾ. ಎಕ್ಸಾಂಪಲ್ ಆಗಿ $36 ಆಗಿರುತ್ತೆ. ಅಂದರೆ ಇಂಡಿಯನ್ ರುಪೀಸ್ಗೆ ಅರೌಂಡ್ 3500 ಹತ್ತ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಅಮೌಂಟ್ನ ಪೇ ಮಾಡ್ತೀರಾ ಫಸ್ಟು ಅವರಿಗೆ. ಆಗ ಅವ್ರು ನಿಮಗೆ ಒಂದು 5K ಅಕೌಂಟ್ನ ಕೊಡ್ತಾರೆ. ಓಕೆನಾ, ಇದು ಬಂದ್ಬಿಟ್ಟು ಫುಲ್ಲು ಸ್ಟೆಮ್ಯುಲೇಟೆಡ್ ಅಕೌಂಟ್ನ ಕೊಡ್ತಾರೆ. ಅಂತಂದರೆ ಒಂದು ಡೆಮೋ ಅಕೌಂಟ್ನ ಕೊಡ್ತಾರೆ, ಒಂದು ಅಕೌಂಟ್ನ ಕೊಡ್ತಾರೆ. ಆ ಒಂದು ಅಕೌಂಟಲ್ಲಿ ನಿಮಗೆ ಒಂದು ಟಾರ್ಗೆಟ್ನ ಕೊಟ್ಟಿರ್ತಾರೆ. ಅಂದರೆ ಈ 5K ಅಕೌಂಟ್ ಅಂದರೆ 4.25 ಲಕ್ಷದಲ್ಲಿ ಏನಿದೆ ಅದರಲ್ಲಿ ನೀನು 8% ಅಚೀವ್ನ ಮಾಡಬೇಕು ಫಸ್ಟ್ನೇ ಟಾರ್ಗೆಟು. ಸೆಕೆಂಡ್ನೇ ಟಾರ್ಗೆಟ್ ಅಕಸ್ಮಾತ್ 2 ಸ್ಟೆಪ್ನ ತೊಗೊತಿದ್ದೀರ ಅಂತಂದರೆ ಸೆಕೆಂಡ್ನೇ ಟಾರ್ಗೆಟ್ ಬಂದ್ಬಿಟ್ಟು 5% ಅಚೀವ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ನ ಕೊಡ್ತಾರೆ. ಯಾವುದರಲ್ಲಿ? 4.25 ಲಕ್ಷದಲ್ಲಿ. ಓಕೆನಾ, ನೀವು 8% ಅಚೀವ್ ಮಾಡಬೇಕು 4.25 ಲಕ್ಷದಲ್ಲಿ. ನೆಕ್ಸ್ಟ್ ಸೆಕೆಂಡ್ನೇ ಚಾಲೆಂಜ್ ಏನು ಅಂತಂದರೆ 5% ಅಚೀವ್ ಮಾಡಬೇಕು ನೀವು ಒಂದು 4.25 ಲಕ್ಷದಲ್ಲಿ. ಈ ಒಂದು ಚಾಲೆಂಜಸ್ನ ನೀವು ಅಚೀವ್ ಮಾಡಿದ್ಮೇಲೆ ನಿಮಗೆ ರಿಯಲ್ ಅಕೌಂಟ್ನ ಕೊಡ್ತಾರೆ. 4.25 ಲಕ್ಷ ಅಮೌಂಟು ರಿಯಲ್ ಅಕೌಂಟ್ನ ಕೊಡ್ತಾರೆ. ಆ ಒಂದು ರಿಯಲ್ ಅಕೌಂಟಲ್ಲಿ ನೀವೇನೋ ಟ್ರೇಡ್ ಮಾಡಿ ನೀವೇನೋ ಪ್ರಾಫಿಟ್ನ ಮಾಡಿದ್ರೆ ಆ ಒಂದು ಪ್ರಾಫಿಟಲ್ಲಿ 80% ನಿಮಗೆ ಕೊಡ್ತಾರೆ, 20% ಅವ್ರು ಇಟ್ಕೊತಾರೆ. ಹಾಗಂತ ಅಂದ್ಬಿಟ್ಟು ನೀವು $36 ಕೊಟ್ಟಿರ್ತೀರಲ್ಲ, ನೀವು ಟ್ರೇಡ್ನ ಮಾಡ್ತೀರಾ, ಅದು ಫುಲ್ ಲಾಸ್ ಆಗ್ಬಿಡ್ತು. ಆಗ 4.25 ಲಕ್ಷದಲ್ಲಿ ಲಾಸ್ ಆಗ್ಬಿಟ್ರೆ ನಾವೇ ಅಮೌಂಟ್ ಕೊಡಬೇಕಲ್ಲ ಲಕ್ಷ ಗಟ್ಟಲೆ ಅಂತ ನೀವು ಕೇಳಿದ್ರೆ ಆಗಲ್ಲ, ವರ್ಕೌಟ್ ಆಗಲ್ಲ. ಏನಕ್ಕೆ ಅಂದರೆ ಅವರು ಡ್ರಾಡೌನ್ ಸಹ ಇಕ್ಕಿರ್ತಾರೆ. ಓಕೆನಾ, ನೀವು ಅವ್ರಿಗೂ ಒಂದು 4.25 ಲಕ್ಷ ಕೊಡ್ತಾ ಇದ್ದಾರೆ ಅಂತಂದಮೇಲೆ ಸುಮ್ಮನೆ ಅಂತೂ ಕೊಡಲ್ಲ. ಓಕೆನಾ, ಅದರಲ್ಲಿ ಅವರು ಸೆಟ್ನ ಮಾಡಿರ್ತಾರೆ. ಅಂದರೆ ಈ ಒಂದು 4% 8% ಏನು ಅಚೀವ್ ಮಾಡ್ಬೇಕು ನೀವು ಟಾರ್ಗೆಟು, ಅದರಲ್ಲಿ 4% ಅಂದರೆ ಎಕ್ಸಾಂಪಲ್ ಆಗಿ ಒಂದು 4% ಡ್ರಾಡೌನ್ ಅಂತ ಇಕ್ಕಿರ್ತಾರೆ. ಡ್ರಾಡೌನ್ ಅಂತಂದರೆ 4.25 ಲಕ್ಷದಲ್ಲಿ 4%ಗಿಂತ ಕಮ್ಮಿ ನೀವು ಲಾಸ್ನ ಮಾಡಿಕೊಂಡ್ರೆ ಅಕೌಂಟ್ ಇದಕ್ಕಿದ್ದಾಗಿ ಕ್ಲೋಸ್ ಆಗುತ್ತೆ. ಓಕೆನಾ, ಎಕ್ಸಾಂಪಲ್ ಈಗ ಆಪ್ಷನ್ಸಲ್ಲಿ ನೀವು ಹೇಗೆ ಒಂದು ಟ್ರೇಡ್ನ ತೊಗೊತೀರಾ, ಹೀರೋ 0 ಟ್ರೇಡ್ನ ತೊಗೊತೀರಾ. ಓಕೆನಾ, ಬಂದರೆ ಫುಲ್ ರಾಕೆಟ್ ಮೂವ್ ಬರುತ್ತೆ. ಬಂದಿಲ್ಲ ಅಂದರೆ ಏನಾಗುತ್ತೆ ಹೇಳಿ, ನೀವು ಒಂದು ಪ್ರೀಮಿಯಮ್ ಅಮೌಂಟ್ ಏನು ಪೇ ಮಾಡಿರ್ತೀರ ಗೊತ್ತಾ. ಎಕ್ಸಾಂಪಲ್ ಆಗಿ ಒಂದು 5,000 ರೂಪಾಯಿ ಅಮೌಂಟು ಆಪ್ಷನ್ನ ಬೈ ಮಾಡಿರ್ತೀರ ಗೊತ್ತಾ. ಆಪ್ಷನ್ ಬೈಯಿಂಗಿಗೆ ಹೇಳ್ತಿರೋದು, ಆಪ್ಷನ್ನ ಬೈ ಮಾಡಿರ್ತೀರ ಗೊತ್ತಾ. 5,000 ರೂಪಾಯಿ 4,000 ರೂಪಾಯಿ ಆ ಅಮೌಂಟ್ ಮಾತ್ರ ವನಿಷ್ ಆಗುತ್ತೆ ಅಷ್ಟೇ. ನಿಮಗೆ ನಿಮ್ಮ ಪೋರ್ಟ್ಫೋಲಿಯೋದಿಂದ ಏನು ಮೈನಸ್ ಆಗಲ್ಲ. ಯಾಕೆ ಹೇಳಿದ್ದು ಆಪ್ಷನ್ ಬೈಯಿಂಗು, ನೀವು ಪ್ರೀಮಿಯಮ್ ಏನು ಪೇ ಮಾಡಿರ್ತೀರ ಅದು ಮಾತ್ರ ಲಾಸ್ ಆಗುತ್ತೆ ಅಷ್ಟೇ ನಿಮಗೆ ಆಪ್ಷನ್ ಬೈಯಿಂಗಲ್ಲಿ. ಸೊ ಸೇಮ್ ಅದೇ ರೀತಿಯೂ ಅಷ್ಟೇ, ಪ್ರಾಫಾರ್ಮು ಅಷ್ಟೇ ಸೇಮ್ ಅದೇ ರೀತಿ ವರ್ಕೌಟ್ ಆಗುತ್ತೆ. ನೀವು ಅಮೌಂಟ್ ಏನು $36 ಏನು ಕೊಟ್ಟಿರ್ತೀರಾ ಅಕೌಂಟ್ನ ತೊಗೊಳಕ್ಕೆ ಅಂತಂದ್ಬಿಟ್ಟು ನೀವೇನೋ ಲಾಸ್ನ ಮಾಡಿಕೊಂಡ್ರೆ ಆ ಒಂದು $36 ಮಾತ್ರ ಹೋಗುತ್ತಷ್ಟೇ. ಓಕೆನಾ, ಅಕಸ್ಮಾತ್ ನೀವು ಪ್ರಾಫಿಟ್ನ ಮಾಡಿದ್ರೆ ನಿಮ್ಗೆ ಅವಾಗ ರಿಯಲ್ ಅಕೌಂಟ್ ಬರುತ್ತೆ. ಆ ರಿಯಲ್ ಅಕೌಂಟಲ್ಲಿ ನೀವು ಪ್ರಾಫಿಟ್ ಮಾಡಿದ್ರೆ ಅವಾಗ ನಿಮ್ಗೆ ಸ್ಪ್ಲಿಟ್ ಬರುತ್ತೆ. ಓಕೆನಾ, ಈ ಥರ ಒಂದು ಚಾಲೆಂಜ್ನ ಕೊಟ್ಟಿರ್ತಾರೆ. ಓಕೆನಾ, ಯಾರೇ ಆಗಲಿ ಒಂದು ದುಡ್ಡನ್ನ ಕೊಡ್ತಾ ಇದ್ದಾರೆ, ರಿಯಲ್ ಮನಿ ದುಡ್ಡನ್ನ ಕೊಡ್ತಾ ಇದ್ದಾರೆ ಅಂತಂದರೆ ಸುಮ್ಮನೆ ಅಂತೂ ಕೊಡಲ್ಲ. ಓಕೆನಾ, ನೀವು ಅವ್ರಿಗೆ ನಿಮ್ಮ ಸ್ಕಿಲ್ಸ್ ತೋರಿಸ್ಬೇಕಾಗಿರುತ್ತೆ. ತುಂಬ ಜನಕ್ಕೆ ಸ್ಕಿಲ್ಸ್ ಇರುತ್ತೆ ಬಟ್ ದುಡ್ಡಿನ ಕೊರತೆ ಇರುತ್ತೆ. ಸೊ ಅದಕ್ಕಾಗಿ ಅಂತ ಅಂದ್ಬಿಟ್ಟು ಪ್ರಾಫಾರ್ಮ್ನ ಚೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ನಮಗೆ ಸ್ಕಿಲ್ಸ್ ಇದೆ, ದುಡ್ಡು ಕಮ್ಮಿ ಇದೆ, ಅದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದುಡ್ಡನ್ನ ಪೇ ಮಾಡಿಬಿಟ್ಟು ನಂತರ ಒಂದು ರಿಯಲ್ ಅಕೌಂಟ್ ಸಿಗುತ್ತೆ ನಮಗೆ, ಅದನ್ನ ಟ್ರೇಡ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಮತ್ತು ಇದು ಲೆಜಿಟ್ ಸಹ ಆಗಿದೆ, ಅಂದರೆ ಯಾವುದೇ ರೀತಿ ಸ್ಕ್ಯಾಮ್ ಸಹ ಆಗಲ್ಲ. ಅಂದರೆ ಎಕ್ಸಾಂಪಲ್ ಆಗಿ ಫೀಮ್ ಆಕ್ಟ್ ವೈಲೇಷನ್ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು, ಅವೆಲ್ಲ ಏನೂ ಆಗಲ್ಲ. ಏನಕ್ಕೆ ಇದು ಕನ್ಸಲ್ಟೆನ್ಸಿ ಸರ್ವಿಸ್ ಕೊಡ್ತಿದ್ದೀರಾ ಅಷ್ಟೇ. ನೀವು ಟ್ರೇಡ್ನ ಮಾಡ್ತಿದ್ದೀರಾ, ಅವ್ರ ಅಕೌಂಟಲ್ಲಿ ಟ್ರೇಡ್ನ ಮಾಡ್ತಿದ್ದೀರಾ, ನಿಮ್ಮ ದುಡ್ಡು ಸ್ವಂತ ದುಡ್ಡು ಹಾಕ್ಬಿಟ್ಟು ನೀವು ಟ್ರೇಡ್ನ ಮಾಡ್ತಿಲ್ಲ. 4.25 ಲಕ್ಷ ಏನು ಅಮೌಂಟ್ನ 4.25 ಲಕ್ಷ ಏನು ಸಿಗುತ್ತೆ ನಿಮಗೆ, ಅದು ಅವ್ರ ದುಡ್ಡು ಅದು. ಓಕೆನಾ, ಅವ್ರ ದುಡ್ಡಲ್ಲಿ ನೀವು ಟ್ರೇಡ್ನ ಮಾಡ್ತಾ ಇದ್ದೀರಾ. ಲಾಸ್ ಆದರೂ ಸಹ ಅವ್ರಿಗಾಗುತ್ತೆ ಅಷ್ಟೇ, ಇದು ನಿಮ್ಗಾಗಲ್ಲ. ಓಕೆನಾ, ಫಸ್ಟ್ ಆಫ್ ಆಲ್ ಇದು ಡೆಮೋ ಅಕೌಂಟು. ಓಕೆನಾ, ಡೆಮೋ ಅಕೌಂಟು ಅವ್ರು ಕೊಡೋದು ನಿಮಗೆ. ಲಾಸ್ ಆದರೂ ಯಾಗೇನು ಚಿಂತೆ ಆಗಲ್ಲ. ನೀವು ಅದನ್ನು ಪಾಸ್ನ ಮಾಡಿದ್ರೆ ರಿಯಲ್ ಅಕೌಂಟ್ ಕೊಡ್ತಾರೆ, ಅವಾಗ ಅದರಲ್ಲಿ ನೀವು ಟ್ರೇಡ್ನ ಮಾಡಿಬಿಟ್ಟು ಪ್ರಾಫಿಟ್ನ ಮಾಡಿದ್ರೆ ಸರ್ವಿಸ್ನ ಕೊಟ್ಟಂಗೆ. ಓಕೆನಾ, ಕನ್ಸಲ್ಟೆನ್ಸಿ ಸರ್ವಿಸ್ನ ಕೊಟ್ಟಂಗೆ, ಯಾವ ರೀತಿ ಫೀಮ್ ಆಕ್ಟ್ ಸಹ ವೈಲೇಷನ್ ಆಗಲ್ಲ. ಅದಕ್ಕಾಗಿ ಅಂತ ಅಂದ್ಬಿಟ್ಟು ತುಂಬ ಜನ ಪ್ರಾಫಾರ್ಮ್ನ ಚೂಸ್ ಮಾಡ್ತಾರೆ. ಈ ಥರ ಪ್ರಾಫಾರ್ಮ್ ವರ್ಕೌಟ್ ಆಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ಈಗ ಒಂದು $5 ಅಕೌಂಟು. ಓಕೆನಾ, $5K ಅಕೌಂಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ನೇ ಟಾರ್ಗೆಟ್ ಏನಾಗಿರುತ್ತೆ ಅಂತಂದರೆ ಎಕ್ಸಾಂಪಲ್ ಆಗಿ ಇದು 2 ಸ್ಟೆಪ್. ಓಕೆನಾ, ಅದರಲ್ಲಿ ಸ್ಟೆಪ್ಸ್ ಅಂತ ಬರುತ್ತೆ. ಅಂದರೆ ಒಂದೇ ಸತಿ ಅಚೀವ್ ಮಾಡಬೇಕು ಟಾರ್ಗೆಟ್ನ, ಅಥವಾ 2 ಸತಿ ಟಾರ್ಗೆಟ್ನ ಅಚೀವ್ ಮಾಡ್ತೀನಿ, ಸ್ವಲ್ಪ ಅಚೀವ್ ಮಾಡ್ತೀನಿ ಅಂತ ಆ ಥರನೂ ಇರುತ್ತೆ. ಸೊ ಅದು ಆಮೇಲೆ ಹೋಗ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಈಗ ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ ನಾನು ನಿಮಗೆ.
ಫಾರೆಕ್ಸ್ ಟ್ರೇಡಿಂಗಲ್ಲಿ ಪ್ರಾಫಮ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಓಕೆನಾ, ಫಸ್ಟು ಏನಂತಂದರೆ 8% ಅಚೀವ್ ಮಾಡಬೇಕಾಗಿರುತ್ತೆ. ನಂತರ ಎಕ್ಸಾಂಪಲ್ ಆಗಿ ಹೇಳಿದ್ದು. ನೆಕ್ಸ್ಟು ನಂತರ 6% ಅಚೀವ್ನ ಮಾಡಬೇಕು. ಅದು ಎಷ್ಟರಲ್ಲಿ? $5,000 ಅಂದರೆ 4 ಲಕ್ಷದಲ್ಲಿ ಮೊದಲು ನೀವು 8% ಅಚೀವ್ ಮಾಡಬೇಕು 4 ಲಕ್ಷದಲ್ಲಿ. ನಂತರ 6% ಅಚೀವ್ನ ಮಾಡಬೇಕು 4 ಲಕ್ಷದಲ್ಲಿ. ಆಗ ನಿಮಗೆ ಅವರು ರಿಯಲ್ ಅಕೌಂಟ್ನ ಕೊಡ್ತಾರೆ. ರಿಯಲ್ ಅಕೌಂಟ್ ಅಂದರೆ ನಿಜವಾದ ದುಡ್ಡು ಹಾಕ್ಬಿಟ್ಟು ಅವ್ರ ಅಕೌಂಟ್ನ ಕೊಡ್ತಾರೆ. ಆ ಅಕೌಂಟಲ್ಲಿ ನೀವು ಟ್ರೇಡ್ನ ಮಾಡ್ತೀರಾ. ಓಕೆನಾ, ಲಾಸ್ ಆದರೆ ಎಷ್ಟಾಗುತ್ತೆ? ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವೇನು ಅಮೌಂಟು ಕೊಟ್ಟಿರ್ತೀರ ಗೊತ್ತಾ ಅದನ್ನು ತೊಗೊಳಕ್ಕೆ ಅಂತ ಅಂದ್ಬಿಟ್ಟು. ಎಕ್ಸಾಂಪಲ್ ಆಪ್ಷನ್ ಬೈಯಿಂಗ್ ಅಮೌಂಟ್ ಏನು ಪೇ ಮಾಡ್ತೀರ ಗೊತ್ತಾ, ಅದೇ ಥರ ಇದರಲ್ಲೂ ಅಷ್ಟೇ. $36 ಏನು ಕೊಟ್ಟಿದ್ದೀರಿ ಗೊತ್ತಾ ಸ್ಟಾರ್ಟಿಂಗಲ್ಲಿ ನೀವು ಅಕೌಂಟ್ ಬೇಕು ಅಂತಂದ್ಬಿಟ್ಟು, ಅದು ಮಾತ್ರ ಲಾಸ್ ಆಗುತ್ತೆ ಅಷ್ಟೇ ನಿಮಗೆ. ಅದು ಬಿಟ್ಬಿಟ್ಟು 4 ಲಕ್ಷದಲ್ಲಿ ಅಮೌಂಟು ಫುಲ್ ಲಾಸ್ ಆಗ್ಬಿಟ್ಟು ನಾನೇ ಕೈಯಿಂದ ಕೊಡಬೇಕು, ಆ ಥರ ಏನು ವರ್ಕೌಟ್ ಆಗಲ್ಲ. ಓಕೆನಾ, ನೀವೇನು ಎದುರ್ಕೊಳಂಗಿಲ್ಲ. ಈ ಥರ ಪ್ರಾಫಮ್ ವರ್ಕೌಟ್ ಆಗುತ್ತೆ. ಸೊ ಈ ಥರ ತುಂಬ ಒಂದು ಇನ್ಡೆಪ್ತಾಗಿ ಪ್ರಾಫಮು ಒಂದು ವೆಬ್ಸೈಟ್ ಓಪನ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಸಹ ಯಾವ ರೀತಿ ಅದು ಟಾರ್ಗೆಟ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಒಂದು ಇಂಟ್ರಡಕ್ಷನ್ ಆಗಿದೆ ಅಷ್ಟೇ, ಪ್ರಾಫಮ್ ಹೇಗೆ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಓಕೆನಾ, ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇದ್ರ ಬಗ್ಗೆ ಆಸಕ್ತಿ ಇದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಇದ್ರ ಬಗ್ಗೆ ನೆಕ್ಸ್ಟ್ ಕಂಪ್ಲೀಟಾಗಿ ವಿಡಿಯೋಗಳು ಮಾಡಬೇಕೋ ಬೇಡೋ, ಅಥವಾ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಮಾಡಬೇಕೋ ವಿಡಿಯೋ ಅಂತ ಅಂದ್ಬಿಟ್ಟು. ನಾನು ಇನ್ಸ್ಟಾಗ್ರಾಮ್ ಸಹ ಚೆಕ್ಔಟ್ನ ಮಾಡ್ಕೊಳ್ಳೋದ್ರಲ್ಲಿ ನಾನು ನಿಮಗೆ ಡೈಲಿ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಅಥವಾ ಕೆಲವೊಂದು ಫಾರೆಕ್ಸ್ ಟಾಪಿಕ್ಸ್ ಬಗ್ಗೆ ಶಾರ್ಟ್ ರೀಲ್ಸ್ನ ಹಾಕ್ತಿರ್ತೀನಿ. ನಾವು ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ವರ್ಕೌಟ್ ಆಗುತ್ತೆ, ಯಾವ ಒಂದು ಬೆಸ್ಟು ಟ್ರೇಡು ಕರೆನ್ಸಿ ಪೇರ್ಸು ಟ್ರೇಡ್ನ ಮಾಡೋದಕ್ಕೆ, ಯಾವ ಒಂದು ಟೈಮಲ್ಲಿ ಟ್ರೇಡ್ನ ಮಾಡಬೇಕು ಫಾರೆಕ್ಸ್ ಟ್ರೇಡಿಂಗ್ನು, ಈ ಥರ ತುಂಬಾ ವಿಷಯಗಳನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತಾ ಇದ್ದೀನಿ ನಾನು. ಓಕೆನಾ, ಚೆಕ್ಔಟ್ನ ಮಾಡ್ಕೊಳ್ಳಿ, ಮರಿಬೇಡಿ ಇನ್ಸ್ಟಾಗ್ರಾಮ್ ಪೇಜ್ನ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.